ಆಮೇಲೆ ಇನ್ನೊಂದು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಹೇಳ್ತೇನೆ ರೀ. ನೀವು ಎಲ್ಲರೂ ಯಾರ ಸಲುವಾಗಿ ಓದಬೇಕಪ್ಪ ಅಂದ್ರೆ ನಿಮ್ಮ ಸಲುವಾಗಿ ಓದಬೇಕು, ನಿಮ್ಮ ಕುಟುಂಬ ಸಲುವಾಗಿ ಓದಬೇಕು, ನಿನ್ನ ಜೀವನವನ್ನು ರೂಪಿಸ್ಕೊಳ್ಳಲಿಕ್ಕೆ ಓದಬೇಕು, ನಿನ್ನ ಹೀಯಾಳ್ಸೋರ ಮುಂದೆ ದೊಡ್ಡವಾಗಿ ಬೆಳೀಲಿಕ್ಕೆ ನಾವು ಓದಬೇಕು. ಇಷ್ಟಪಟ್ಟು ಓದ್ಬೇಕ್ರಿ, ಕಷ್ಟಪಟ್ಟು ಓದೋದಲ್ಲ. ನಾವು ಸರ್ ಬಡಿಗೆ ಹಿಡ್ಕೊಂಬರ್ತೀವಿ, ಬೇಯ್ತಾರೋ. ನೀವು ಸ್ವಂತ ಓದಬೇಕು. ನೀವು ಆಗಬೇಕು ಅಂತಕ್ಕಂಥ ಗುರಿ ನಿಮ್ಮಲ್ಲಿದ್ದರೆ ಮಾತ್ರ ನೀವು ಸಕ್ಸಸ್ ಆಗಿರ ಜೀವನದಾಗ. ನಿಮ್ಮ ಹತ್ರ ಗುರಿ ಇಲ್ಲಂದ್ರೆ ನೀವು ಸಕ್ಸಸ್ ಆಗೋದೇ ಇಲ್ಲ. ನಿಮ್ಮ ಪಾಲಕರು ನಂಬುದು ಬರೀ 10% ಅಷ್ಟೇ ರೀ. ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡಿಸ್ತೀವಿ ಅಂದ್ರೆ ಬರೀ 10% ನಮ್ದು. ಇದು 90% ಇರೋದು ಯಾರ ಕೈಯಾಗ ರೀ? ನಿಮ್ಮ ಕೈಯಾಗ. ನೆನಪು, 90% ಇರೋದು ನಿಮ್ಮ ಕೈಯಾಗ. ಎಷ್ಟು ನೀವು ಕಷ್ಟಪಡ್ತೀರಿ ಅಷ್ಟು ದೊಡ್ಡ ವ್ಯಕ್ತಿಗಳಾಗಿ ಬೀಳ್ತೀರಿ. ಯಾವುದೇ ಒಬ್ಬ ವ್ಯಕ್ತಿ ದೊಡ್ಡ ವ್ಯಕ್ತಿಯಾಗಿ ಏನಂದ್ರೆ ನೇರವಾಗಿ ಯಾರೂ ಆಗಿಲ್ಲ, ಜೀವನದಾಗ ಕಷ್ಟಪಟ್ಟು ಮ್ಯಾಲೆ ಬಂದಿರ್ತಾರೆ ರೀ. ಅದಕ್ಕೆ ಈಗ ಒಂದು 2 ತಿಂಗಳು ಪೆನ್ ಹಿಡಿದ್ರಿಪ್ಪ ಅಂದ್ರೆ ಮುಂದೆ ಗನ್ ಹಿಡಿಯುವಂಥ ಅವಕಾಶ ಅದ ನಿಮ್ಗೆ. ನೋಡಿರಿ ಯಾವ ರೀತಿ ಓದ್ತೀರಿ, ಏನು ಮಾಡ್ತೀರಿ ನಿಮ್ಗೆ ಗೊತ್ತಾ. ನಿಮ್ಮ ತಾಯಿ ತಂದೆ ಒಂದು ಕನಸು ಕಟ್ಕೊಂಡ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ನಿಮ್ಮನ್ನು ಕಳಿಸ್ಯಾರ. ಅವ್ರಿಗೆ ತಿಳ್ಕೊಂಡಿರ್ತಾರೆ ಏನಪ್ಪ ಅಂದ್ರೆ ನಮ್ಮ ಹುಡುಗ 10th ಒಳಗೂ ಒಳ್ಳೆ ಮಾರ್ಕ್ಸ್ ತೊಗೊಂಡಾನ, PUC ಒಳಗೂ ಒಳ್ಳೆ ಮಾರ್ಕ್ಸ್ ತೊಗೊಂಡಾನ, ಆಮೇಲೆ ಈ ಸಲ ಮಿಲ್ಟ್ರಿ ತರಬೇತಿ ಹೋಗ್ಯಾನ, ನಮ್ಮ ಹುಡುಗ ಸಿಲೆಕ್ಷನ್ ಹಾಕ್ಯಾನ, ನಮ್ಮ ಹುಡುಗಿ ಸಿಲೆಕ್ಷನ್ ಹಾಕಾಳ ಅಂತೇಳಿ ಅವ್ರ ಕನಸನ್ನು ಕಾಣ್ತಾ ಇರ್ತಾರೆ. ಭಾಳ ಜನರ ಮುಂದೆ ಅವ್ರು ಹೇಳ್ತಿರ್ತಾರೆ ರೀ, ತರಬೇತಿ ಹೋಗ್ಯಾರು, ಆರ್ಮಿ ತರಬೇತಿ ಹೋಗ್ಯಾರತ್. ಹಳ್ಳಿಯಾಗ ಹೆಂಗೆ ಅಂದ್ರೆ ರೀ, ನೀವು ಬರೀ ತರಬೇತಿ ಬಂದರೆ ಅಂದ್ರೆ ಆರ್ಮಿಗೆ ಹೋಗ್ಯಾರತ್ತಾರ ರೀ ಅಂತಾರಲ್ರಿ. ನೀವು ಬರೀ ತರಬೇತಿ ಬಂದರೆ ಅಂದ್ರೆ ನಮ್ಮ ಹುಡುಗಿ ಆರ್ಮಿಗೆ ಹೋಗೈತಿ, ನಮ್ಮ ಹುಡುಗ ಆರ್ಮಿಗೆ ಹೋಗ್ತಿರ್ತಾರೆ ರೀ. ಗೊತ್ತಿರಲಿ ನಿಮ್ಗೆ. ನೀವು ಮತ್ತೆ ಇಲ್ಲಿ ಆರ್ಮಿ ತರಬೇತಿ ಬಂದು ಫೇಲ್ ಆದ ಮನೆಗೆ ಹೋದ್ರಿ ಅಂದ್ರೆ ನೀ ಆರ್ಮಿ ತರಬೇತಿ ಇರ್ಕಿಲ್ಲ ಏನಾಯ್ತು ನಿನ್ನ ಅಂತಾರೆ ರೀ. ನೀವು ಫೇಲ್ ಆಗಿದ್ದು ಗೊತ್ತಿದ್ದವರು ನಿಮ್ಮನ್ನು ಕೇಳ್ತಾರೆ, ತಲೆ ಇಟ್ಕೋರಿ. ನೀವು ಫೇಲ್ ಆಗ್ಯಾರಿ ಅನ್ನೋದು ಗೊತ್ತಿದ್ರು ನಿಮ್ಮನ್ನ ಕೇಳ್ತಾರೆ, ಬೇಕಾದ್ಲಿ ನಿಮ್ಮನ್ನ ಅಸೈನ್ಮೆಂಟ್ ಕೇಳ್ತಾರೆ ರೀ. ಆಮೇಲೆ ನಿಮ್ಮ ತಾಯಿ ತಂದೆಗೆ ಎಷ್ಟು ನೋವು ಆಕೈತಿ ಗೊತ್ತಿಲ್ಲ ನಿಮಗೆ. ನೀವು ಫೇಲ್ ಆದ್ರಿಪ್ಪ ಅಂದ್ರೆ ನಿಮ್ಮ ತಾಯಿ ತಂದೆಗೆ ಭಾಳ ಅಂದ್ರೆ ಭಾಳ ನೋವು ಆಗ್ತದೆ. ನಿಮ್ಮ ಮುಂದೆ ಅವ್ರು ಹೇಳ್ಕೋದಿಲ್ಲ ರೀ. ಜನ ಎಲ್ಲ ಹೀಯಾಳಿಸ್ತಾರೆ ರೀ, ನಿಮ್ಮ ಹುಡುಗ ಆರ್ಮಿ ತರಬೇತಿ ಇದ್ಲ ಏನಾಯ್ತು ಅಂತಾರೆ ರೀ. ನಮ್ಮ ಹುಡುಗ ಫೇಲ್ ಆಯ್ತು ಅಂತ ಹೆಂಗೆ ಹೇಳೋದು ಹೇಳ್ರಿ? ಯಾವ ಬಾಯಿಲಿ ಹೇಳಿದ್ರು? ಕಷ್ಟ ಆಗ್ತದಲ್ಲ, ನಿಮಗೂ ಕಷ್ಟ ಅನ್ನಿಸ್ತದಲ್ಲ. ಅದಕ್ಕೆ ನೋಡಿರಿ, ಬಂದರಿಪ್ಪ ಅಂದ್ರೆ ಒಳ್ಳೆಯ ಸಂಸ್ಥೆಗೆ ಬಂದ್ರಿ. ಯಾಕಂದ್ರೆ ವಿದ್ಯಾರ್ಥಿಗಳೆಲ್ಲಕ್ಕೂ ನನ್ನೆಲ್ಲಕ್ಕೂ ಗೊತ್ತಿಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫಲಿತಾಂಶದ ಈಗ 23 ವರ್ಷದಾಗ 11,000 ಜನ ಅಭ್ಯರ್ಥಿಗಳು ಆರ್ಮಿ ಒಟ್ಟು ಟೋಟಲ್ ಆಗಿ ಡಿಫೆನ್ಸ್ ಫೋರ್ಸನ್ನು ಸೇರಿ ಭಾರತಾಂಬೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಒಂದು ವಿಶೇಷ ಇದು. ಅದು ಹೆಂಗೋ ಗೊತ್ತಿರಂಗಲ್ಲ ರೀ, ಏನೋ ಒಂದು ಇರ್ತದೆ. ಅದು ಒಂದು ಜಾಗ ಮಹಿಮಾನೂ ಇರ್ಬೋದು ರೀ, ಏನೋ ಒಂದು ಇರ್ತದೆ. ಒಳ್ಳೆ ರಿಸಲ್ಟ್ ನಮ್ಮ ಸಂಸ್ಥೆಯೊಳಗೆ ಬರತೈತಿ. ಆದ್ದರಿಂದ ನೀವು ಸ್ವಲ್ಪ ಪ್ರಯತ್ನ ಮಾಡಿದ್ರೆ 100ಕ್ಕೆ 100 ಗ್ಯಾರಂಟಿಯಾಗಿ ಎಲ್ಲರೂ ಪಾಸ್ ಹಾಕಿರಿ. ಎಲ್ಲರೂ ಪಾಸ್ ಹಾಕಿರಲ್ಲ? ಆಗ್ಬೇಕ್ರಿ, ಎಲ್ಲರೂ ಪಾಸ್ ಆಗಬೇಕು. ತಂದೆ ತಾಯಿ ಕನಸನ್ನ, ನಿಮ್ಮ ಕುಟುಂಬದ ಕನಸನ್ನ ನೀವು ಈಡೇರಿಸಬೇಕು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.